ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಥ್ರೆಡ್ ಪೈಪಿಂಗ್ ಮಾಡಲಿಕ್ಕೆ ಈ ರೀತಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಫಸ್ಟು ಒಂದ್ರ ಮೇಲೆ ಒಂದಿಟ್ಟು ಸಣ್ಣ ಸ್ಟಿಚ್ ಹಾಕಿ, ಸ್ಟಿಚ್ಚು ದೊಡ್ಡದಾಗಿರದೇ ಇರೋ ರೀತಿ ನೋಡ್ಕೊಳ್ಳಿ. ಆದಷ್ಟು ಸಣ್ಣ ಸ್ಟಿಚ್ ಹಾಕಿ, ಯಾಕೆಂದರೆ ಸ್ಟಿಫಾಗಿರುತ್ತೆ. ಎರಡು ಹೊಲಿಗೆ ಹಾಕುವಷ್ಟು ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಸ್ಟಿಚ್ ಹಾಕಿ ಒಂದರ ಮೇಲೆ ಒಂದು ಇಟ್ಟು ಸ್ಟಿಚ್ ಹಾಕೋತಾ ಹೋಗೋದು. ಹೀಗೆ ಸ್ಟಿಚ್ ಹಾಕಿ ಫಸ್ಟ್ ಸ್ಟಿಚ್ ಹಾಕಿರೋ ಬಟ್ಟೆನ ಮೇಲೆ ಇಟ್ಟು ಇನ್ನೊಂದು ಬಟ್ಟೆ ಕೆಳಗಿಟ್ಟು ಅದರ ಮೇಲೆ ಸ್ಟಿಚ್ ಹಾಕಿ ಇದೇ ರೀತಿ ಎಲ್ಲನೂ ಸ್ಟಿಚ್ ಹಾಕೊಳ್ಳೋಣ. ಇವಾಗ ನೋಡಿ, ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಗಿದೆ. ಇದನ್ನು ಎಕ್ಸ್ಟ್ರಾ ಥ್ರೆಡ್ ಇರೋದು ಕಟ್ ಮಾಡಿ ಬಟ್ಟೆ 1/4 ಇಂಚ್ ಅಷ್ಟೇ ಬಿಟ್ಟು ಮಾರ್ಜಿನ್ನ ಮಿಕ್ಕಿದ್ದನ್ನ ಕಟ್ ಮಾಡೋಣ. ಈ ರೀತಿ ಮಾರ್ಜಿನ್ ಬಟ್ಟೆನ ಓಪನ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ. ಇದೇ ರೀತಿನೇ ಇರಬೇಕು, ಯಾಕಂದರೆ ಥ್ರೆಡ್ ಕೊಟ್ಟಾಗ ದಪ್ಪ ಎಲ್ಲ ಆಗೋದಿಲ್ಲ ಅಲ್ಲಿ. ಈಗ ಇದೇ ಸ್ಟ್ರಿಪ್ನ ಯೂಸ್ ಮಾಡಿ ಥ್ರೆಡ್ನ ಹೇಗೆ ಜಾಯಿಂಟ್ ಮಾಡೋದು ಅಂತ ನೋಡೋಣ. ಈ ರೀತಿ ಸಣ್ಣದು 1 mm ಅದ ಥ್ರೆಡ್ ತೊಗೊಂಡಿದ್ದೀನಿ ನಾನು. ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ, ಆದಷ್ಟು ಸಣ್ಣದೇ ಇರಲಿ. ಈ ರೀತಿ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಸ್ಟ್ರಿಪ್ ಮಧ್ಯೆ ಥ್ರೆಡ್ನ ಇಟ್ಟು ಸ್ಟಿಚ್ ಹಾಕಿ. ಥ್ರೆಡ್ನ ಮುಂದೆ ಬಿಟ್ಟು ಸ್ಟಿಚ್ ಹಾಕಿ, ಯಾಕೆಂದರೆ ಫೂಟ್ಗೆಲ್ಲ ಸಿಕ್ಕಾಕೋಬಾರ್ದು ಥ್ರೆಡ್ಡು. ಆದ್ದರಿಂದ ಸ್ವಲ್ಪ ಥ್ರೆಡ್ನ ಮುಂದೆ ಬಿಟ್ಟು ಸ್ಟಿಚ್ ಹಾಕಿ ಫಸ್ಟು ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಗಲ್ ಫುಟ್ ಯೂಸ್ ಮಾಡಿ ಥ್ರೆಡ್ ಪೈಪಿಂಗ್ ಮಾಡ್ತಿದ್ದೀನಿ. ಇದೇ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊತ ಬರೋಣ. ಎಡ್ಜಲ್ಲೇ ಬರುತ್ತೆ, ಸ್ವಲ್ಪ ನಿಧಾನ ಕೊಡಿ. ಫ್ಯಾಬ್ರಿಕ್ ಮಧ್ಯ ಥ್ರೆಡ್ನ ಇಟ್ಟು ಸ್ವಲ್ಪ ಬಟ್ಟೆ ಮಾತ್ರ ಎಳ್ಕೊಳ್ಳಿ, ತುಂಬ ಎಲ್ಲ ಬೇಡ. ಈ ರೀತಿ ಬಟ್ಟೆನಷ್ಟೇ ಎಳ್ಕೊಳ್ಳಿ, ಥ್ರೆಡ್ನ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗಬೇಡಿ. ಈ ರೀತಿ ಮಧ್ಯನೇ ಇರಲಿ, ಸ್ಟ್ರಿಪ್ ಮಧ್ಯನೇ ಥ್ರೆಡ್ ಇಡಬೇಕು. ಈ ರೀತಿ ನಿಧಾನಕ್ಕೆ ಕುಟ್ಕೊಂಬನ್ನಿ, ತುಂಬ ಫಾಸ್ಟೆಲ್ಲ ಬೇಡ. ನಾನಿಲ್ಲಿ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಬಟ್ ನಿಧಾನಕ್ಕೆ ಕೊಡಿ. ಈ ರೀತಿ ಸಣ್ಣದಾಗೆ ಬರುತ್ತೆ ಥ್ರೆಡ್ ಪೈಪಿಂಗು. ನೋಡಿ, ಹತ್ರದಿಂದ ತೋರಿಸ್ತೀನಿ ನಾನು. ಈ ರೀತಿ ಕಾಣಿಸುತ್ತೆ, ತುಂಬ ಎಡ್ಜಲ್ಲೇ ಬರುತ್ತೆ. ಈಗ ನೋಡಿ, ಥ್ರೆಡ್ನ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗಬೇಡಿ. ಬಟ್ಟೆ ಮಾತ್ರ ಸ್ವಲ್ಪ ಎಳೆಯಿರಿ, ತುಂಬ ಎಲ್ಲ ಬೇಡ. ಈ ರೀತಿ ಎಡ್ಜಲ್ಲೇ ಬರುತ್ತೆ. ಯಾವುದೇ ಲೂಸ್ ಅಂತ ಆಗಲಿ ಬಟ್ಟೆ ಬಿಡೋದಾಗಲಿ ಆಗೋದಿಲ್ಲ, ನೀಟಾಗಿ ಬರುತ್ತೆ ಎಡ್ಜಲ್ಲೇ. ಥ್ರೆಡ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ಇನ್ನೊಂದು, ಸೂಜಿನ ಥ್ರೆಡ್ ಸರಿ ಮಾಡಬೇಕಾದ್ರೆ, ಬಟ್ಟೆ ಸರಿ ಮಾಡಬೇಕಾದ್ರೆ ಸೂಜಿ ಟೆನ್ಷನ್ನಿಂದ ಕೆಳಗೇ ಇರಲಿ. ಈ ರೀತಿ ಕೆಳಗೆ ಇರಬೇಕು ಸೂಜಿ. ಇದೇ ರೀತಿ ಲಾಸ್ಟ್ ಫಿನಿಶಿಂಗ್ ಹೇಗೆ ಮಾಡೋದು ಅಂದರೆ, ಈ ರೀತಿನೇ ಸ್ಟಿಚ್ ಹಾಕೋತಾ ಹೋದರೆ ಲಾಸ್ಟ್ ಫಿನಿಶಿಂಗ್ ಕೂಡ ಇದೇ ರೀತಿ ಆಗಿರುತ್ತೆ, ಯಾವುದೇ ಚೇಂಜಸ್ ಇರೋದಿಲ್ಲ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬಂದೇ ಬರುತ್ತೆ. ಫಸ್ಟಿನ ಸರಿ ಚೆನ್ನಾಗಿ ಬರಲಿಲ್ಲದ್ರೆ ಏನಾಯಿತು, 2 ಇಲ್ಲ 3 ಸರಿ ಟ್ರೈ ಮಾಡಿ, ಚೆಂದ ಬಂದೇ ಬರುತ್ತೆ. ಓಕೆನಾ? ಈಗ ಥ್ರೆಡ್ ಪೈಪಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನು ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 1 ಇಂಚದ ಸ್ಟ್ರಿಪ್ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಬಟ್ಟೆ ಫ್ಯಾಬ್ರಿಕ್ ಏನು ತೊಗೊಂಡಿದ್ದೆ ಅದು 1 ಇಂಚದ ವಿಡ್ತ್ ಅಗಲನ ತೊಗೊಂಡಿದ್ದೀನಿ ಅಷ್ಟೇ.
ಇದನ್ನು ಮತ್ತೆ ಎಕ್ಸ್ಟ್ರಾ ಬಟ್ಟೆ ಅಂತ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಬೇರೆ ವಿಡಿಯೋಗಳಲ್ಲಿ ನೋಡಿದರೆ ಗೊತ್ತಿರುತ್ತೆ, ಅವರು ತುಂಬ ಬಟ್ಟೆ ತೊಗೊಂಡು ಮತ್ತೆ ಎಡ್ಜ್ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಹೋಗ್ತಾರೆ. ನಾನಿಲ್ಲಿ ಯಾವುದೇ ಎಡ್ಜಿಗೆ ಬಟ್ಟೆ ಕಟ್ ಮಾಡಲ್ಲ. ಏನು ಜಾಯಿಂಟ್ ಮಾಡಿರ್ತೀವಿ ಪೀಸು ಅದರದ ಮಾರ್ಜಿನ್ ಮಾತ್ರ ಕಟ್ ಮಾಡೋದು, ಮತ್ತು ಯಾವುದೇ ಬಟ್ಟೆ ಕಟ್ ಮಾಡೋಕ್ಕೆ ಅವಶ್ಯಕತೆ ಇರೋದು ಇಲ್ಲ ಇದರಲ್ಲಿ. ನೋಡಿ ಈ ರೀತಿ ಕಟ್ ಮಾಡಿಕೊಡ್ರಿ. ಆಯಿತು. ಇವಾಗ ಇದನ್ನು ನಾನು ಹೇಗೆ ಇಟ್ಕೋತೀನಿ ಅನ್ನೋದು ನೋಡಿ. ಈ ರೀತಿ ಕಾಣಿಸ್ತಿರುತ್ತೆ. ಇವಾಗ ಥ್ರೆಡ್ ವೀಲ್ ಏನಿರುತ್ತೆ ಅದಕ್ಕೆ ನಾನು ಸುತ್ತಿ ಇಟ್ಕೋತೀನಿ. ನೀವು ಹೇಗೆ ಬೇಕೋ ಹಾಗೆ ಇಟ್ಕೋಬಹುದು. ಇದು ನನಗೆ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಈ ಮೆಥಡ್ನ ಯೂಸ್ ಮಾಡ್ತೀನಿ. ಸೊ ನಿಮಗೂ ಇದನ್ನೇ ತೋರಿಸ್ತಿದ್ದೀನಿ. ಇದೇ ರೀತಿ ಪೂರ್ತಿ ನಾನು ಎಷ್ಟು ಥ್ರೆಡ್ ಪೈಪಿಂಗ್ ಮಾಡಿದರೂ ಸಹ ಇದೇ ರೀತಿ ಸುತ್ತಿಟ್ಕೊಂಡಿರ್ತೀನಿ. ಈಗ ಇಟ್ಕೊಂಡ್ರೆ ಯಾವುದೇ ಎಳೆ ಬಿಚ್ಚೋದಾಗಲಿ ಮತ್ತೆಲ್ಲ ಬಿತ್ತು ಹುಡ್ಕೋದಾಗಲಿ ಅವಶ್ಯಕತೆ ಇರೋದಿಲ್ಲ. ಟೈಮ್ ಸೇವ್ ಆಗುತ್ತೆ. ಈ ರೀತಿ ಸುತ್ತಿ ಒಂದು ಪಿನ್ನ ಸೆಕ್ಯೂರ್ ಮಾಡಿದರೆ ಆಯಿತು. ಥ್ರೆಡ್ ಪೈಪಿಂಗ್ ರೆಡಿಯಾಗಿದೆ. ಇದನ್ನು ಬಳಸಿ ಹೇಗೆ ಥ್ರೆಡ್ ಪೈಪಿಂಗ್ ಬ್ಲೌಸಿಗೆ ಕೊಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಥ್ಯಾಂಕ್ ಯು ಫಾರ್ ದಿಸ್ ವಾಚಿಂಗ್. ಬಾಯ್ ಬಾಯ್.